ಜನ್ಸಿಯ ವಂದೇ ಮಾತರಂ. ದೇಶಭಕ್ತಿ ಅಂದರೆ ಕೈಯಲ್ಲಿ ಧ್ವಜ ಹಿಡ್ಕೊಂಡು ಒಂದಿನ ವಂದೇ ಮಾತರಂ ಅನ್ನೋದು ಮಾತ್ರನ ಇಲ್ಲ. ದೇಶಭಕ್ತಿ ಅಂದರೆ ನಾವು ಯಾವ ದೇಶದಲ್ಲಿ ನಿಂತಿದ್ದೇವೆ ಅನ್ನೋದನ್ನು ಪ್ರತಿದಿನ ನೆನಪಲ್ಲಿಟ್ಕೊಳ್ಳೋದು. ಇವತ್ತು ಆ ದೇಶಭಕ್ತಿಯನ್ನೇ ಜನ್ಸಿ ತಮ್ಮದೇ ಸ್ಟೈಲ್ನಲ್ಲಿ ಹಾಡಿದ್ದಾರೆ. ಒಂದು ಕಾಲದಲ್ಲಿ ವಂದೇ ಮಾತರಂ ಅಂದರೆ ಸ್ವಾತಂತ್ರ್ಯ ಹೋರಾಟ, ಜೈಲು, ಲಾಠಿ ಚಾರ್ಜು, ಬ್ರಿಟಿಷರ ವಿರುದ್ಧದ ಹೋರಾಟ. ಆದರೆ ಇವತ್ತು ಅದೇ ಪದವನ್ನು ಹೊಸ ತಲೆಮಾರು ತನ್ನದೇ ಬೀಟ್ನಲ್ಲಿ, ತನ್ನದೇ ವಾಯ್ಸಲ್ಲಿ, ತನ್ನದೇ ಭಾಷೆಯಲ್ಲಿ ಅನುಭವಿಸ್ತಾ ಇದೆ. ಅದಕ್ಕೆ ಈ ಹಾಡು ಕೇವಲ ಒಂದು ಪ್ಯಾಟ್ರಿಯೋಟಿಕ್ ಸಾಂಗ್ ಅಂತ ಕನ್ಸಿಡರ್ ಆಗಲ್ಲ. ಇದು ಒಂದು ಜನ್ರೇಷನ್ ತನ್ನ ರೂಟ್ಸ್ ಜೊತೆ ಕನೆಕ್ಟ್ ಆಗ್ತಿರುವಂತಹ ಒಂದು ಪ್ರಯತ್ನ ಅಂತ ಹೇಳ್ಬೋದು. ನಾವು ಇನ್ಸ್ಟಾಗ್ರಾಮಲ್ಲಿ ಬೆಳೆದಂಥ ಜನ್ರೇಷನ್, ರೀಲ್ಸ್ ನಮ್ಮ ಲ್ಯಾಂಗ್ವೇಜ್, ಮೀಮ್ಸ್ ನಮ್ಮ ಕಮ್ಯುನಿಕೇಷನ್, AI ನಮ್ಮ ಟೂಲ್. ಆದರೆ ನಮ್ಮ ಬೇರು ಮಾತ್ರ ಬದಲಾಗಿಲ್ಲ. ಈ ದೇಶದ ಮಣ್ಣು, ಈ ದೇಶದ ಭಾಷೆಗಳು, ಈ ದೇಶದ ವೈವಿಧ್ಯ, ಈ ದೇಶಕ್ಕಾಗಿ ಹೋರಾಡಿದ ಲಕ್ಷಾಂತರ ಜನರ ಕಥೆಗಳು, ವ್ಯಥೆಗಳು, ಇವೆಲ್ಲವೂ ನಮ್ಮ ಹಿಸ್ಟ್ರಿ ಅಲ್ಲ, ನಮ್ಮ ಐಡೆಂಟಿಟಿ. ಅದಕ್ಕೆ ವಂದೇ ಮಾತರಂ ಅನ್ನೋ 2 ಪದಗಳು ಇವತ್ತಿಗೂ ಕೂಡ ಪವರ್ಫುಲ್. ಅದು ಬರೀ ಸ್ಲೋಗನ್ ಮಾತ್ರ ಅಲ್ಲ, ಅದೊಂದು ಫೀಲಿಂಗು. ಬೆಂಗಳೂರಿಂದ ಬಿಹಾರದವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾಷೆ ಬೇರೆ, ಆಹಾರ ಬೇರೆ, ಸಂಸ್ಕೃತಿ ಬೇರೆ, ಲೈಫ್ ಸ್ಟೈಲ್ ಬೇರೆ ಇರ್ಬೋದು. ಆದರೆ ಒಂದು ಕಾಮನ್ ಥಿಂಗ್ ಅಂತೂ ಇದೆ, ನಾವು ಎಲ್ಲರೂ ಕೂಡ ಈ ಮಣ್ಣಿನ ಮಕ್ಕಳು. ಇವತ್ತು ದೇಶಭಕ್ತಿ ಅಂದರೆ ಕೇವಲ ಗಡಿಯಲ್ಲಿ ನಿಂತಿರುವ ಸೈನಿಕನನ್ನ ನೆನಪಿಸಿಕೊಳ್ಳೋದು ಮಾತ್ರ ಅಲ್ಲ. ಒಳ್ಳೆ ಕೆಲಸ ಮಾಡೋದು, ಲಂಚ ಕೊಡದೇ ಇರೋದು, ಮತ ಹಾಕೋದು, ಪಬ್ಲಿಕ್ ಪ್ರಾಪರ್ಟಿನ ಕಾಪಾಡೋದು, ಬೇರೆ ಭಾಷೆ, ಧರ್ಮ, ಸಂಸ್ಕೃತಿಯನ್ನ ಗೌರವಿಸೋದು, ಮತ್ತೆ ಈ ದೇಶ ನನ್ನದು ಅನ್ನೋ ಓನರ್ಶಿಪ್ ಇಟ್ಕೊಳ್ಳೋದು. ನಮ್ಮ ಜನ್ರೇಷನ್ಗೆ ದೇಶ ಅಂದರೆ ಒಂದು ಮ್ಯಾಪ್ ಅಲ್ಲ, ಇದು ನಮ್ಮ ಮನೆ. ಈ ದೇಶದ ರಸ್ತೆಯಲ್ಲಿ ನಾವು ಓಡಾಡ್ತೀವಿ, ಈ ದೇಶದ ಕಾಲೇಜುಗಳಲ್ಲಿ ನಾವು ಓದ್ತೀವಿ, ಈ ದೇಶದ ಇಂಟರ್ನೆಟ್ಟಲ್ಲಿ ನಾವು ಬದುಕ್ತೀವಿ, ಈ ದೇಶದ ಕನಸುಗಳಲ್ಲೇ ನಮ್ಮ ಫ್ಯೂಚರ್ ಇದೆ. ಹಾಗಾಗಿ ದೇಶಭಕ್ತಿ ಅಂದರೆ ಪಾಸ್ಟನ್ನು ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ, ಫ್ಯೂಚರ್ನು ಕೂಡ ಬೆಟರ್ ಮಾಡೋದು. ಹಾಗಾಗಿ ಇಂಥ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು, ನಮ್ಮದಾಗಿಸ್ಕೊಳ್ಬೇಕು. ಹಳೆಯ ಭಾವನೆಗೆ ಹೊಸ ಜನ್ರೇಷನ್ನ ವಾಯ್ಸ್ ಸಿಕ್ಕಾಗ ಅದು ಹಿಸ್ಟ್ರಿ ಅಲ್ಲ, ಅದು ರಿವೈವಲ್ ಆಗುತ್ತೆ. ಹಾಗಾದ್ರೆ ನಾಳೆ ಯಾರಾದರೂ ಕೇಳಿದ್ರೆ ಜನ್ಸಿಗೆ ದೇಶಭಕ್ತಿ ಇದೆಯಾ ಅಂದ್ರೆ ಅವರಿಗೆ ಈ ಹಾಡನ್ನೇ ಕೇಳಿಸಿ. ಯಾಕಂದ್ರೆ ನಮ್ಮ ಸ್ಟೈಲ್ ಮಾಡರ್ನ್ ಇರ್ಬೋದು, ನಮ್ಮ ಬಟ್ಟೆ ಮಾಡರ್ನ್ ಆಗಿರ್ಬೋದು, ನಮ್ಮ ಟೆಕ್ನಾಲಜಿ ಮಾಡರ್ನ್ ಆಗಿರ್ಬೋದು, ಆದ್ರೆ ಈ ಮಣ್ಣಿನ ಜೊತೆಗಿನ ಕನೆಕ್ಷನ್ ಮಾತ್ರ ಟೈಮ್ಲೆಸ್. ಈ ಆಗಸ್ಟ್ 15ನೇ ತಾರೀಕಕ್ಕೆ ಒಮ್ಮೆ ಫ್ಲಾಗ್ ಕಡೆ ನೋಡಿ, ಒಮ್ಮೆ ನಮ್ಮ ದೇಶದ ಹಿಸ್ಟ್ರಿನ ನೆನೆಸ್ಕೊಳ್ಳಿ, ಮತ್ತೆ ಮನಸ್ಸಿನಿಂದ ಹೇಳಿ ವಂದೇ ಮಾತರಂ. ಇದು ಕೇವಲ ಒಂದು ಹಾಡಲ್ಲ, ಇದು ಹೊಸ ತಲೆಮಾರಿನ ದನಿ.